ಕುರ್ಚಿ ಕಾಳಗದಲ್ಲಿ ರಾಜ್ಯದ ಅಭಿವೃದ್ಧಿಯೇ ಕುಸಿದಿದೆ. ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುರ್ಚಿ ಕಾಳಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದಾಗಿ ರಾಜ್ಯದ ಅಭಿವೃದ್ಧಿಯೇ ಕುಸಿದಿದೆ ಅಂತ ಮಾತನಾಡಿದ್ದಾರೆ. ಎಲ್ಲರೂ ಕುರ್ಚಿ ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಥಾನಮಾನಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ. ಹೀಗಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಗೊತ್ತೇ ಇದೆ ಇದು ಕುರ್ಚಿಯ ಒಂದು ಏನು ಹಗ್ಗ ಜಗ್ಗಾಟದಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಕುಸಿತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ. ಇವರು ಕಾಂಗ್ರೆಸ್ನಲ್ಲಿ ಬರೀ ಅವ್ರದ್ದೇ ಆದಂಥ ಸ್ಥಾನಮಾನಕ್ಕೋಸ್ಕರ ಒಂದು ಹೋರಾಟ ನಡೀತಾ ಇದೆ. ರಾಜ್ಯಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಜನರ ಹಿತವನ್ನು ಕಾಪಾಡುವಂಥದ್ದು ಏನು ಕರ್ತವ್ಯ ಇದೆ ಅದು ಒಂದು ಎಲ್ಲೋ ಹಿಂದೆ ಆಗ್ಬಿಟ್ಟಿದೆ. ಅದು ಎಲ್ಲರಿಗೂ ಗೊತ್ತೇ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನನ್ನ ಪರ ಇದೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ 22ನೇ ತಾರೀಕಿನಂದು ನನ್ನ ಹೈಕಮಾಂಡ್ ಭೇಟಿ ಆಗಬಹುದಾ, ಡೆಲ್ಲಿಗೆ ಹೋಗಬಹುದಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ರು. ದೇವಿ ತಥಾಸ್ತು ಅಂದಿದ್ದಾಳೆ. ಶ್ರೀರಕ್ಷಿಯೊಂದಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನೀರಾವರಿ ವಿಚಾರ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಹೈಕಮಾಂಡ್ ಅನ್ನ ಭೇಟಿ ಆಗ್ಬೋದಾ, ಈ ಪಟ್ಟದಾಟದ ವಿಚಾರವಾಗಿ ಚರ್ಚೆ ಆಗ್ಬೋದಾ ಅನ್ನುವಂತಹ ಕುತೂಹಲಗಳು ಗರಿಗೆದರಿದೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಶಕುಂತಲಾ, ಅದ್ಯಾವ ಭರವಸೆಯೋ ಅದ್ಯಾರ ಮಾತಿನ ಮರ್ಮವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಆತ್ಮವಿಶ್ವಾಸ ಕೂಡ ಕೊಂಚ ಕೂಡ ಕಡಿಮೆ ಆಗಿಲ್ಲ. ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಕಾನ್ಫಿಡೆನ್ಸ್ ಆಗಿಯೇ ಇದ್ದಂತೆ ಕಂಡು ಬಂದ್ರು. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗಲೂ ಕೂಡ ಹೌದು, ಜನರೇ ನನ್ನ ಕಾನ್ಫಿಡೆನ್ಸ್ ಅನ್ನುವಂತ ಉತ್ತರ ಕೊಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು 22ನೇ ತಾರೀಕಿನಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಎಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತಿಗೆ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳು ಕಳಿಬೇಕಾಗಿತ್ತು. ನವೆಂಬರ್ 21ರಿಂದಲೇ ನನ್ನ ಲೆಕ್ಕ ಅನ್ನುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಪಟ್ಟರು ಕೂಡ ಡಿಸೆಂಬರ್ 21 ಕಳೀತಾ ಬಂತು. ಇಂದಿಗೂ ಕೂಡ ಆ ಒಂದು ಲೆಕ್ಕಾಚಾರಗಳು ಪೂರ್ಣಗೊಂಡಿಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ದೇವರ ಮೊರೆ ಹೋಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಜಗದೇಶ್ವರಿ ದೇವಿಯ ಮುಂದೆಯೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಡಿಸೆಂಬರ್ 22ನೇ ತಾರೀಕಿನಂದು ತಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಏನಾದ್ರೂ ಶುಭ ಸುದ್ದಿ ಸಿಗಬಹುದು ಅನ್ನುವಂತಹ ಪ್ರಶ್ನೆಯನ್ನ ದೇವಿಯ ಮುಂದೆ ಇಟ್ಟಾಗ್ಲೂ ಕೂಡ ದೇವಿಯಿಂದಲೂ ಕೂಡ ವರಪ್ರಸಾದ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಆದ್ರೆ ಹೈಕಮಾಂಡ್ ನ ವರಪ್ರಸಾದ ಸಿಗುತ್ತಾ, ಈ ಬಗ್ಗೆ ದೆಹಲಿಗೆ ತೆರಳಬೇಕಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರ ಉತ್ತರವನ್ನ ಕೊಡಬೇಕಾಗುತ್ತೆ. ಮೇಲ್ನೋಟಕ್ಕೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಕೇಂದ್ರ ಸಚಿವರ ಭೇಟಿ ಅಂತ ಹೇಳಲಾಗ್ತಾ ಇದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ದೆಹಲಿಗೆ ತೆರಳುತ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಮತ್ತು ನಾಡಿದ್ದು ಅಂದ್ರೆ ಮಂಗಳವಾರ ಅಥವಾ ಬುಧವಾರ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ತಾನು ಯಾಕೆ ಸಿಎಂ ಆಗಬೇಕು ಅನ್ನುವಂತಹ ಅಂಶಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ನಿರಂತರ ಪ್ರಯತ್ನಗಳನ್ನ ಹಾಗೆ ಮುಂದುವರಿಸಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒಂದು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಈ ಗೊಂದಲಗಳನ್ನ ಬಗೆಹರಿಸದೆ ಹೋದ್ರೆ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗಬಹುದು ಅನ್ನುವಂತ ವಿಚಾರ ಕೂಡ ನಾಯಕರಿಂದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಹಲವು ಮಂದಿ ನಾಯಕರು ಪತ್ರವನ್ನ ಬರೆದಿದ್ದಾರೆ. ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ನೀವು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತಕ್ಷಣಕ್ಕೆ ಗೊಂದಲಗಳನ್ನ ಬಗೆಹರಿಸಬೇಕು ಅನ್ನುವಂತ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸುತ್ತೆ ಅನ್ನುವಂತ ಕುತೂಹಲ ಮೂಡ್ತಾ ಇದೆ. ಸದ್ಯಕ್ಕಂತೂ ಹೈಕಮಾಂಡ್ ನಾಯಕರಿಂದ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಒಂದು ಸಂದೇಶ ಬಂದಿಲ್ಲ. ಸಿದ್ದರಾಮಯ್ಯನವರು ಹೈಕಮಾಂಡ್ ನಿಂದ ಬುಲಾವ್ ಬರದ ಹೊರತು ದೆಹಲಿಗೆ ತಾನು ಹೋಗೋದಿಲ್ಲ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಹುತೇಕ ಡಿಸೆಂಬರ್ 26-27ನೇ ತಾರೀಕಿನಂದು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆ ಇದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ನಡೆಸುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಅಥವಾ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನಾಂಕ ಇದುವರೆಗೂ ಕೂಡ ನಿಗದಿಯಾಗಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಹೈಕಮಾಂಡ್ ತನಗೆ ಪೂರಕವಾಗಿ ಒಂದು ನಿರ್ಧಾರವನ್ನ ತಿಳಿಸುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿಸೆಂಬರ್ 22ನೇ ತಾರೀಕು ಅಂದ್ರೆ ನಾಳೆ ಮತ್ತು ನಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ನ ನಾಯಕರು ಯಾವ ಭರವಸೆಯನ್ನ ಕೊಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲವಂತೂ ಮೂಡ್ತಾ ಇದೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ಪ್ರಸನ್ನ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ.